ಇದು ಇಂಡೋನೇಷ್ಯಾದ ಒಂದು ಜಾಗದಲ್ಲಿ ನಡೆದ ನಿಜವಾದ ಹಾರರ್ ಕಥೆ. ಅಲ್ಲಿ ಇಡೀ ಹಳ್ಳಿನೇ ಒಂದು ಈವಿಲ್ ಸ್ಪಿರಿಟ್ ನ ಕಂಟ್ರೋಲ್ ಅಲ್ಲಿತ್ತು. ಅದರ ಕೈಯಿಂದ ತಪ್ಪಿಸ್ಕೊಳ್ಬೇಕು, ಇಡೀ ಊರನ್ನ ಕಾಪಾಡಬೇಕು ಅಂತ ಯೋಚನೆ ಇಟ್ಕೊಂಡು ಮಾಡಿದ್ದ ತಪ್ಪು ಎಲ್ಲದಕ್ಕೂ ಕಾರಣ ಆಗಿರತ್ತೆ. ಇಲ್ದೆ ಹೋದ್ರೆ ಪ್ರತಿ ವರ್ಷ ಒಬ್ಬೊಬ್ರಂತೆ ಹೆಣ್ಣು ಮಕ್ಕಳನ್ನ ಬಲಿ ಕೊಡಬೇಕಾಗಿತ್ತು. ಅತ್ಯಂತ ಶಕ್ತಿಶಾಲಿ ಈವಿಲ್ ಸ್ಪಿರಿಟ್, ಹಾಗೇನೆ ಅದರ ಜೊತೆಗಿರುವ ಪ್ರೇತಾತ್ಮಗಳು ಇಲ್ಲಿಯವರೆಗೆ ಬಲಿ ಪಡ್ಕೊಂಡ ಆತ್ಮಗಳಿಂದ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರ್ತಾರೆ. ಈ ಸಾಮ್ರಾಜ್ಯವನ್ನ ಹಾಗೇನೆ ಅವಳ ಬಲಿ ಸ್ವೀಕಾರವನ್ನ ತಡೆಯೋದಿಕ್ಕಂತ ಸಮಯವೇ ಒಂದು ದಾರಿಯನ್ನ ತೋರಿಸುತ್ತೆ. ಆ ದಾರಿಯಲ್ಲಿ ಹೋಗ್ತಿರುವಾಗ್ಲೂ ಸುಮಾರಷ್ಟು ಸ್ಯಾಕ್ರಿಫೈಸ್ ಗಳನ್ನ ಮಾಡ್ಬೇಕಿತ್ತು. ಆದ್ರೆ ಕೊನೆಗೇನಾಗತ್ತೆ ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈವಿಲ್ ಸ್ಪಿರಿಟ್ ಗಳಿಗೆ ಅಂತ ಡ್ಯಾನ್ಸಿಂಗ್ ರಿಚುವಲ್ ನಡೀತಾ ಇತ್ತು. ಅದನ್ನ ಊರಿನ ಹಿರಿಯ ವ್ಯಕ್ತಿ ಕಂಡಕ್ಟ್ ಮಾಡ್ತಾ ಇರ್ತಾಳೆ. ಅವಳ ಮುಂದೆ 7 ಜನ ಈವಿಲ್ ಸ್ಪಿರಿಟ್ ನ ಕಂಟ್ರೋಲ್ ಅಲ್ಲಿರೋ ಕುಮಾರಿಯರು ನೃತ್ಯ ಮಾಡ್ತಾ ಇರ್ತಾರೆ. ಅಲ್ಲಿ ನಡೀತಾ ಇರೋದು ಏನಂದ್ರೆ, ಊರಿನ ರಕ್ಷಣೆಗಾಗಿ ಒಬ್ಬಳು ಕುಮಾರಿಯನ್ನ ನೇಚರ್ ಸ್ಪಿರಿಟ್ ಗೆ ಬಲಿ ಕೊಡುವ ಕಾರ್ಯಕ್ರಮ ಆಗಿತ್ತು. ಅವರು ಬಲಿಯನ್ನ ಒಪ್ಪಿಸೋದು ನೇಚರ್ ಸ್ಪಿರಿಟ್ ಗೆ ಅಂತ ಎಲ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಅದು ನೇಚರ್ ಸ್ಪಿರಿಟ್ ಆಗಿರ್ಲಿಲ್ಲ, ಈವಿಲ್ ಸ್ಪಿರಿಟ್ ಆಗಿತ್ತು. ಅಲ್ಲಿ ಕಂಡಕ್ಟ್ ಮಾಡ್ತಿದ್ದ ಊರಿನ ಹಿರಿಯ ವ್ಯಕ್ತಿ ನೇಚರ್ ಸ್ಪಿರಿಟ್ ಅಲ್ಲಿ ಬಲಿಯನ್ನ ಸ್ವೀಕಾರ ಮಾಡೋಕೆ ಕೇಳ್ಕೊಳ್ತಾಳೆ. ಅವಳು ಪ್ರಾರ್ಥನೆ ಮಾಡ್ಕೊಂಡಿದ್ದೆ 7 ಜನ ಹೆಣ್ಮಕ್ಳಲ್ಲಿ ಒಬ್ಬೊಬ್ಬರಾಗಿ ಕುಣಿತಾ ಇದ್ದಲ್ಲೇ ಕುಸಿದು ಬೀಳ್ತಾರೆ. ಕೊನೆಗೆ ಒಬ್ಬಳು ಹೆಣ್ಮಗಳು ಮಾತ್ರ ಅಲ್ಲಿ ಸರಿಯಾಗಿ ನಿಂತಿರ್ತಾಳೆ. ಅದಾದ ನಂತರ ಇಷ್ಟೊತ್ತು ಕಂಡಕ್ಟ್ ಮಾಡ್ತಿದ್ದ ಮಹಿಳೆ ರಿಚುವಲ್ ನಡೆಯುತ್ತಿದ್ದಾಗ ಎದುರುಗಡೆ ಇಟ್ಕೊಂಡಿದ್ದ ಬಾಕ್ಸ್ ಅನ್ನ ಎತ್ತುಕೊಂಡು ಊರಿಂದ ಆಚೆ ಬರ್ತಾಳೆ. ಅಲ್ಲಿ ಅವಳದ್ದೇ ಮಗಳು ಇಂಗ್ರಿ ಕಾಯ್ತಾ ನಿಂತಿರ್ತಾಳೆ. ಆ ವ್ಯಕ್ತಿ ಮಗಳ ಹತ್ರ ಬಾಕ್ಸ್ ಕೊಟ್ಟು ಇದನ್ನ ತಗೊಂಡು ಊರಿಂದ ಆಚೆ ಹೋಗು, ಯಾವತ್ತು ವಾಪಸ್ ಬರಬೇಡ ಅಂತ ಹೇಳಿ ಕಳಿಸ್ತಾಳೆ. ಆ ಟೈಮಲ್ಲಿ ಅಲ್ಲೇ ಇದ್ದ ಬುಯುತ್ ಇಂಗ್ರಿಗೆ ಊರಿಂದ ಹೊರಗೆ ಹೋಗೋಕೆ ಸಹಾಯ ಮಾಡ್ತಾನೆ. ಇಂಗ್ರಿ ಊರನ್ನು ಬಿಟ್ಟು ಸುಮಾರು ದೂರ ಬಂದಿರ್ತಾಳೆ. ಆಗ ಒಂದು ಜಾಗದಲ್ಲಿ ಕಾಲು ಎಡವಿ ಬಿದ್ದು ಬಿಡ್ತಾಳೆ. ಬಾಕ್ಸ್ ಕೈ ಜಾರಿ ಬಿದ್ದು ಅದರೊಳಗಿದ್ದ ಖಡ್ಗ ಆಚೆ ಬಿದ್ದಿರತ್ತೆ. ಇಂಗ್ರಿಯ ತಲೆಗೂ ಪೆಟ್ಟಾಗಿರತ್ತೆ. ಆಗಲೇ ಇಂಗ್ರಿಯನ್ನ ಹಿಂದೆಯಿಂದ ಯಾರೋ ಮಾತನಾಡಿಸ್ತಾರೆ. ಯಾರು ಅಂತ ನೋಡಿದ್ರೆ ಭದ್ರಾವುಹಿ. ಇಷ್ಟೊತ್ತು ನಡೆದ ಬಲಿ ಕಾರ್ಯಕ್ರಮ ಅವಳನ್ನ ಖುಷಿ ಪಡಿಸುವ ಸಲುವಾಗಿಯೇ ಆಗಿರತ್ತೆ. ಅಂದ್ರೆ ಅವಳೇ ನೇಚರ್ ಸ್ಪಿರಿಟ್ ಅಥವಾ ಈವಿಲ್ ಸ್ಪಿರಿಟ್ ಆಗಿರ್ತಾಳೆ. ಭದ್ರಾವುಹಿ ಇಂಗ್ರಿ ಹತ್ರ ಖಡ್ಗವನ್ನ ವಾಪಸ್ ಕೊಡೋದಿಕ್ಕೆ ಕೇಳ್ತಾಳೆ. ಆದ್ರೆ ಇಂಗ್ರಿ ತಾಯಿ ಹೇಳಿದ ಹಾಗೇನೆ ಖಡ್ಗವನ್ನ ಅವಳಿಗೆ ಕೊಡದೆ ಊರಿಂದ ಆಚೆ ತಗೊಂಡು ಹೋಗ್ತಾಳೆ. ಈ ಘಟನೆ ಆಗಿ 25 ವರ್ಷ ಕಳೆದಿರುತ್ತೆ. ಅಂದ್ರೆ 1980ಯಲ್ಲಿ 3 ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಒಬ್ಬಳು ಮೀಲಾ, ಅವಳ ಅಣ್ಣ ಯೂಡ, ಹಾಗೇನೆ ಅವರಿಬ್ಬರ ಫ್ರೆಂಡ್ ಆರ್ಯ. 3 ಜನ ಯಾವುದೋ ಒಂದು ಹಳ್ಳಿಗೆ ಹೋಗಿರ್ತಾರೆ. ಅಲ್ಲಿ ಆರ್ಯನ ಫ್ರೆಂಡ್ ಜೀತೋ ಇದ್ದ. ಅವನಿಂದ ಯೂಡ ಹಾಗೂ ಮೀಲಾಗೆ ಒಂದು ಸಹಾಯ ಆಗ್ಬೇಕಿತ್ತು. ಆಗ್ಲೇ ಮೀಲಾ ಎಲ್ಲರಿಂದ ದೂರ ಒಂದು ಅಬಾಂಡೆಡ್ ಬಿಲ್ಡಿಂಗ್ ನ ಒಳಗೆ ಹೋಗ್ತಾಳೆ. ಅಲ್ಲಿ ಒಂದೇ ಒಂದು ಸ್ಟಾಲ್ ಇತ್ತು. ಹಾಗೇನೆ ಅದರಲ್ಲಿ ಯಾವುದೋ ಪ್ರಾಣಿಯ ಮಾಂಸವನ್ನ ಕತ್ತರಿಸಲಾಗ್ತಾ ಇತ್ತು. ಆ ಬಚರ್ ಒಬ್ಬಳು ಹೆಂಗಸಾಗಿರ್ತಾಳೆ. ಅವಳು ಮೀಲಾ ಹತ್ರ ಅಲ್ಲಿಗೆ ಹೋಗ್ಬೇಡ ಅಂತ ಪದೇ ಪದೇ ಎಚ್ಚರಿಕೆ ಕೊಡ್ತಾಳೆ. ಆಗಲೇ ಯೂಡ ಬಂದು ಅವಳನ್ನ ಎಚ್ಚರಿಸ್ತಾನೆ. ಅಷ್ಟರಲ್ಲಿ ಎದುರುಗಡೆ ಇದ್ದಂತದ್ದು ಏನೂ ಇರಲ್ಲ. ಇದೆಲ್ಲ ಮೀಲಾನ ವಿಜುವಲ್ ಆಗಿತ್ತು. ಇನ್ನು ಇವರೆಲ್ಲ ಸೇರ್ಕೊಂಡು ಒಂದು ಊರಿನ ಬಗ್ಗೆ ಜೀತೋ ಹತ್ರ ವಿಚಾರಿಸ್ತಾರೆ. ಆ ಊರಿನ ಗುರುತು ಹಿಡಿಯೋಕೆ 2-3 ಚಿತ್ರಗಳನ್ನ ಬಿಟ್ರೆ ಅವರ ಹತ್ರ ಮತ್ತೇನು ಇರ್ಲಿಲ್ಲ. ಆಗ ಜೀತೋ ಅದನ್ನ ಸರಿಯಾಗಿ ನೋಡಿ ಹೇಳ್ತಾನೆ, ಆ ಚಿತ್ರದಲ್ಲಿ ಇರೋದು ಡ್ಯಾನ್ಸಿಂಗ್ ವಿಲೇಜ್ ಅಂತ. ಅದು ನರ್ತಕಿಯರ ಊರು, ಇಲ್ಲಿಂದ ತುಂಬಾ ದೂರದಲ್ಲಿದೆ ಅಂತ. ಇವರಿಗಂತೂ ಆ ಊರಿಗೆ ಹೋಗ್ಲೇಬೇಕಾಗಿತ್ತು. ಹಾಗಾಗಿ ಜೀತೋಗೆ ಸ್ವಲ್ಪ ದುಡ್ಡು ಕೊಟ್ಟು ತಮ್ಮ ಜೊತೆಗೆ ಬಂದು ಊರನ್ನ ಕಾಣಿಸೋದಿಕ್ ಹೇಳ್ತಾರೆ. ಅದಕ್ಕೆ ಜೀತೋ ಒಪ್ಪಿಕೊಂಡು ಅವರನ್ನ ತಗೊಂಡು ಅದೇ ಊರಿಗೆ ಹೋಗ್ತಾನೆ. ಊರನ್ನ ಸೇರೋಕ್ಕಿಂತ ಮುಂಚೆ ಒಂದು ಬ್ರಿಡ್ಜ್ ಅನ್ನ ದಾಟ್ಬೇಕಿತ್ತು. ಅದಾದ ನಂತರ ದಟ್ಟ ಕಾಡಿನ ಮಧ್ಯದಲ್ಲಿ ಅದೇ ಊರಿತ್ತು. ಬರೀ ಜೀತೋ ಮಾತ್ರ ಅಲ್ಲ, ಮತ್ಯಾರು ಇನ್ನೂವರೆಗೂ ಆ ಊರನ್ನ ಹುಡುಕೊಂಡು ಹೋಗಿರ್ಲಿಲ್ಲ. ಹಾಗೆ ಹೋಗ್ತಿದ್ದಾಗ ಮೀಲಾಗೆ ಯಾವುದೋ ಸೌಂಡ್ ಕೇಳಿಸುತ್ತೆ. ಅದು ಅವಳನ್ನ ಬಿಟ್ಟು ಮತ್ಯಾರಿಗೂ ಕೇಳಿಸಲ್ಲ. ಹಾಗೇನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈವಿಲ್ ಸ್ಪಿರಿಟ್ ಭದ್ರಾವುಹಿ ನಿಂತಿರ್ತಾಳೆ. ಇನ್ನು ಅಷ್ಟು ಜನ ಊರಿಗೆ ಬಂದು ತಲುಪ್ತಾರೆ. ಆ ಊರಿನ ಮೇನ್ ಗೇಟ್ ಅಲ್ಲಿ ಕೆಲವೊಂದಿಷ್ಟು ಆಹಾರವನ್ನ ಪ್ರೇತಾತ್ಮಗಳಿಗೆ ಅಂತ ಅರ್ಪಣೆ ಮಾಡಿರ್ತಾರೆ. ಹಾಗೇನೆ ಎಂಟ್ರೆನ್ಸ್ ಅಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳಿಗೆ ನೃತ್ಯವನ್ನ ಕಲಿಸಲಾಗ್ತಾ ಇತ್ತು. ಇದೆಲ್ಲವನ್ನ ನೋಡ್ತಾ ಮುಂದೆ ಬಂದಾಗ ಅವರಿಗೆ ಸುಂದರಿ ಸಿಗ್ತಾಳೆ. ಅವಳ ಹತ್ರ ಊರಿನ ಹಿರಿಯರ ಬಗ್ಗೆ ಕೇಳ್ತಾರೆ. ಅಂದ್ರೆ ಅವರು ಎಲ್ಲಿರೋದು ಭೇಟಿ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಸುಂದರಿ ಹೇಳ್ತಾಳೆ, ನಮ್ಮ ಹಿರಿಯರು ತೀರಿ ಹೋಗಿ 1 ವಾರ ಆಯ್ತು ಅಂತ. ಹಾಗಾದ್ರೆ ನಮ್ಮಲ್ಲಿ ಒಂದಷ್ಟು ಪ್ರಶ್ನೆ ಇತ್ತು, ಅದನ್ನ ಎಲ್ಲಾ ತಿಳಿದವರ ಹತ್ರ ಕೇಳ್ಬೇಕಿತ್ತು ಅಂತ ಹೇಳಿದಾಗ ಬುಯುತ್ ಅಂತ ಒಬ್ಬ ಹಿರಿಯ ವ್ಯಕ್ತಿಯ ಬಗ್ಗೆ ಸುಂದರಿ ಹೇಳ್ತಾಳೆ. ಆದ್ರೆ ಸದ್ಯಕ್ಕೆ ಆ ವ್ಯಕ್ತಿ ಊರಲ್ಲೇ ಇರ್ಲಿಲ್ಲ. ಯಾವಾಗ ಬರ್ತಾನೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೂ ಅವರೆಲ್ಲ ಬುಯುತ್ ಬರೋವರೆಗೂ ಅಲ್ಲೇ ಉಳಿಯೋ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಸುಂದರಿ ಅವರೆಲ್ಲರಿಗೂ ಉಳಿದುಕೊಳ್ಳೋಕೆ ಅಂತ ಒಂದು ಮಂಟಪವನ್ನ ತೋರಿಸ್ತಾಳೆ. ಆದ್ರೆ ಯೂಡಾಗೆ
ಅಂತಹ ಜಾಗದಲ್ಲಿ ಮೀಲಾ ಉಳ್ಕೊಳ್ಳೋದು ಸರಿ ಅನ್ಸಲ್ಲ. ಹಾಗಾಗಿ ಮಂಟಪದ ಪಕ್ಕದಲ್ಲಿದ್ದ ಮನೆಗೆ ಹೋಗಿ ಸಹಾಯ ಕೇಳ್ತಾನೆ. ಆ ಮನೆ ಸೇರಿದ್ದು ರಾತಿ ಅನ್ನೋ ಹುಡುಗಿಗಾಗಿತ್ತು. ಅವಳಿಗೆ ಮೀಲಾ ತನ್ನ ಮನೆಯಲ್ಲೇ ಉಳ್ಕೊಂಡ್ರೆ ಏನೂ ತೊಂದ್ರೆ ಇರ್ಲಿಲ್ಲ. ಹಾಗಾಗಿ ದುಡ್ಡು ಕೊಡೋಕೆ ನೋಡಿದ್ರು ಅದನ್ನ ತಗೊಳ್ದೆ ಉಳ್ಕೊಳ್ಳೋದಿಕ್ಕೆ ಪರ್ಮಿಷನ್ ಕೊಡ್ತಾಳೆ. ಇನ್ನು ರಾತ್ರಿ ಇವರು ಮಲಗಿದ್ದ ಮಂಟಪದ ಹತ್ತಿರದಲ್ಲೇ ಸುಮಾರಷ್ಟು ಜನ ಹೋಗ್ತಾ ಇರ್ತಾರೆ. ಅವರು ಅಲ್ಲಿಗೆ ಕಾಲಿಟ್ಟದ್ದೇ ಲ್ಯಾಂಟರ್ನ್ ನಂದಿ ಹೋಗಿತ್ತು. ಆಗ ಯೂಡ ನಿದ್ದೆಗಣ್ಣಲ್ಲೇ ಅದನ್ನ ಹಚ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲೊಬ್ಬ ವ್ಯಕ್ತಿ ಅವರ ಕಡೆನೆ ಬಂದು ದೀಪ ಹತ್ತದಾಗ ಮಾಯ ಆಗ್ಬಿಡ್ತಾನೆ. ಅಂದ್ರೆ ಅಲ್ಲಿ ತಿರುಗಾಡ್ತಾ ಇದ್ದವರು ಯಾರು ಮನುಷ್ಯರಲ್ಲ, ಬದಲಾಗಿ ಪ್ರೇತಾತ್ಮಗಳು ಆಗಿರ್ತವೆ. ಇನ್ನು ರಾತಿಯ ಮನೆಯಲ್ಲಿದ್ದ ಮೀಲಾಗೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಬಾಯಾರಿಕೆ ಆಗಿ ಎಚ್ಚರ ಆಗಿರುತ್ತೆ. ಎದ್ದು ನೀರನ್ನ ಕುಡಿತಾ ಇರ್ತಾಳೆ. ಆಗ ಅನಾರೋಗ್ಯದಿಂದ ಇರೋ ರಾತಿಯ ತಾಯಿಯ ರೂಮ್ ನ ಡೋರ್ ಓಪನ್ ಆಗಿರೋದು ಕಾಣಿಸುತ್ತೆ. ಅಲ್ಲಿಗೆ ಹೋಗಿ ನೋಡಿದಾಗ ಆ ತಾಯಿ ತುಂಬಾನೇ ಸಂಕಟದಲ್ಲಿರ್ತಾಳೆ. ಹಾಗೇನೆ ಅದೇ ರೂಮ್ ನ ಒಂದು ಮೂಲೆಯಲ್ಲಿ ಭದ್ರಾವೂಹಿ ನಿಂತ್ಕೊಂಡು ಮೀಲಾನ ಮಾತನಾಡಿಸ್ತಾಳೆ. ಇಲ್ಲಿಯವರೆಗೆ ಭದ್ರಾವೂಹಿ ಯಾರಂತಾನೆ ಗೊತ್ತಿಲ್ಲದ ಮೀಲಾಗೆ ತುಂಬಾನೇ ಭಯ ಆಗತ್ತೆ. ಆಗಿಂದಾಗ್ಲೇ ರೂಮ್ಗೆ ಹೋಗ್ಬಿಡ್ತಾಳೆ. ಮಾರನೇ ದಿನ ಮೀಲಾ ರಾತಿ ಹತ್ರ ಅವಳ ಅಮ್ಮನಿಗೆ ಇರೋ ರೋಗದ ಬಗ್ಗೆ ಕೇಳ್ತಾಳೆ. ಆದ್ರೆ ರಾತಿ ಉತ್ತರ ಕೊಡೋಕು ಮುಂಚೆನೆ ಅವಳ ತಾಯಿಯನ್ನ ಮೀಲಾ ನೋಡ್ತಾಳೆ. ಅವಳ ಸ್ಥಿತಿಯನ್ನ ಕಂಡಾಗ ಮೀಲಾಗೆ ಅವಳ ತಾಯಿಯ ನೆನಪಾಗತ್ತೆ. ಯಾಕೆಂದ್ರೆ ರಾತಿಯ ತಾಯಿಗೆ ಆದ ರೋಗನೇ ಮೀಲಾನ ತಾಯಿಗೂ ಆಗಿತ್ತು. ಅದರ ಬಗ್ಗೆನೆ ಮೀಲಾ ರಾತಿ ಹತ್ರ ಮಾತಾಡ್ತಾಳೆ. ತಾಯಿಗೆ ಅಂಟಿರೋ ರೋಗ ಯಾವುದಂತ ಕಂಡು ಹಿಡಿಯೋಕೆ ಸಾಧ್ಯ ಆಗದೆ ಕೊನೆಗೆ ಪ್ರೀಸ್ಟ್ ಅನ್ನ ಮೀಲಾ ಕರೆಸಿಕೊಂಡಿರ್ತಾಳೆ. ಆಗ ಬಂದಿದ್ದ ಪ್ರೀಸ್ಟ್ ಒಂದಷ್ಟು ಚಿತ್ರಗಳನ್ನ ಬಿಡಿಸಿ ಕೊಟ್ಟು, ನಿನ್ನ ತಾಯಿ ಒಂದು ತರಬಾರದಂತಹ ವಸ್ತುಗಳನ್ನ ತಂದಿದ್ದಾಳೆ, ಅದೇ ತಪ್ಪಾಗಿರೋದು ಅಂತ ಹೇಳ್ತಾನೆ. ಆ ವಸ್ತು ಯಾವುದು ಅಂತ ನೋಡಿದಾಗ ಅದೊಂದು ಖಡ್ಗ ಆಗಿತ್ತು. ಆಗ ಆ ಪ್ರೀಸ್ಟ್ ಖಡ್ಗವನ್ನ ಅದೇ ಊರಿಗೆ ಕೊಡಿ, ಎಲ್ಲ ಸರಿ ಹೋಗತ್ತೆ ಅಂತ ಹೇಳ್ತಾ ಯಾವುದೋ ಒಂದು ಜಾಗದ ಬಗ್ಗೆ ಹೇಳ್ತಾನೆ. ಆ ಜಾಗ ಈಗ ಇವರು ಬಂದಿರೋ ಊರೇ ಆಗಿತ್ತು. ಈಗ ಮೀಲಾ ಪ್ರೀಸ್ಟ್ ಬಿಡಿಸಿದ್ದ ಚಿತ್ರಗಳನ್ನ, ತಾಯಿ ತಗೊಂಡು ಹೋಗಿದ್ದ ಖಡ್ಗವನ್ನ ರಾತಿಗೆ ತೋರಿಸ್ತಾಳೆ. ಆ ಚಿತ್ರಗಳನ್ನ ನೋಡಿದ ರಾತಿ ಚಿತ್ರದಲ್ಲಿರೋ ಜಾಗವನ್ನ ಐಡೆಂಟಿಫೈ ಮಾಡ್ತಾಳೆ. ಆ ಜಾಗವನ್ನ ತಪಕ್ತಿಲಸ್ ಅಂತ ಕರೀತಾರೆ, ಅಲ್ಲಿಗೆ ಯಾರು ಹೋಗೋ ಹಾಗಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಯೂಡ ಅಲ್ಲಿಗೆ ಬರ್ತಾನೆ. ಮೀಲಾ ಅವನ ಹತ್ರ ಹೇಳ್ತಾಳೆ, ನಾವು ಇರೋ ಜಾಗ ಸರಿಯಾಗಿನೇ ಇದೆ, ರಾತಿಗೂ ಆ ಜಾಗದ ಬಗ್ಗೆ ಗೊತ್ತು ಅಂತ. ಆದ್ರೆ ಅವಳಿಗೆ ಹೆಚ್ಚೇನೂ ಗೊತ್ತಿಲ್ಲ. ಬುಯುತ್ ಮಾತ್ರ ಅದ್ರ ಬಗ್ಗೆ ಎಲ್ಲವನ್ನ ಹೇಳೋಕ್ ಸಾಧ್ಯ ಅಂತ ಹೇಳ್ತಾಳೆ. ಜೊತೆಗೆ ರಾತ್ರಿ ಏನೋ ವಿಚಿತ್ರವಾಗಿ ಕಂಡೆ ಅಂತ ಮಾತ್ರ ಹೇಳ್ತಾಳೆ. ಇದಾದ ನಂತರ ಅಷ್ಟು ಜನ ಸ್ನಾನ ಮಾಡೋಕಂತ ಒಂದು ಜಾಗಕ್ಕೆ ಹೊರಡ್ತಾರೆ. ಅಲ್ಲಿ ಪುರುಷರಿಗೆ ಸ್ನಾನಕ್ಕೆ ಅಂತ ಒಂದು ಜಾಗ ಇತ್ತು, ಹಾಗೂ ಮಹಿಳೆಯರಿಗಾಗಿ ಅಂತ ಮತ್ತೊಂದು ಪ್ರೈವೇಟ್ ಕೊಳ ಇತ್ತು. ಇಡೀ ಊರಿನ ಜನ ಸ್ನಾನ ಮಾಡುವುದೇ ಅಲ್ಲಾಗಿತ್ತು. ಆ ಕೊಳಕ್ಕೆ ಮತ್ತೊಂದು ಟ್ವಿನ್ ಕೊಳ ಇತ್ತು. ಆದ್ರೆ ಅದು ಎಲ್ಲಿದೆ ಅನ್ನೋದು ತುಂಬಾನೇ ರಹಸ್ಯವಾಗಿತ್ತು. ಆ ಕೊಳದ ವಿಶೇಷತೆ ಏನಂದ್ರೆ, ನೃತ್ಯ ಮಾಡೋಕ್ಕಿಂತ ಮುಂಚೆ ನರ್ತಕಿಯರು ಅದೇ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ತಯಾರಾಗ್ತಿದ್ರು. ಈಗ ಸ್ನಾನ ಮಾಡೋಕೆ ಇಬ್ರು ಸೆಪರೇಟ್ ರೂಮ್ಗೆ ಹೋಗ್ತಾರೆ. ಸ್ನಾನ ಮಾಡ್ತಾ ಇರುವಾಗ ಮೀಲಾಗೆ ರಾತಿ ಇದ್ದ ರೂಮ್ ಇಂದ ವಿಚಿತ್ರವಾದ ಧ್ವನಿ ಕೇಳಿಸುತ್ತೆ. ಅಲ್ಲೇ ಒಂದು ಗ್ಯಾಪ್ ಇಂದ ನೋಡಿದಾಗ ರಾತಿ ಯಾರನ್ನ ನೋಡಿ ಭಯದಿಂದ ಇರುವಂತೆ ಕಾಣಿಸುತ್ತೆ. ಹಾಗೇನೆ ಅದೇ ಸಮಯಕ್ಕೆ ಮೀಲಾನ ಹಿಂದೆಯಿಂದ ಒಂದು ಹಾವು ಕೂಡ ಹೋಗುತ್ತೆ. ಇದಾಗಿ ಸ್ನಾನ ಎಲ್ಲ ಮುಗಿಸಿ ಹೊರಗ್ ಬಂದಾಗ ರಾತಿ ಕೊಳದಲ್ಲಿ ಇರ್ತಾಳೆ. ಜೊತೆಗೆ ಮೀಲಾ ಹತ್ರನು ನಾಚಿಕೆ ಪಟ್ಕೊಳ್ದೆ ನೀರಿಗೆ ಇಳಿಯೋದಿಕ್ಕೆ ಹೇಳ್ತಾಳೆ. ಮೀಲಾ ನೀರಿಗಿಳಿದು ಸ್ನಾನ ಮಾಡ್ತಾ ಇರ್ತಾಳೆ. ಆಗ್ಲೇ ರಾತಿ ವಿಚಿತ್ರವಾದ ಭಾಷೆಯಲ್ಲಿ ಹಾಡು ಹೇಳ್ತಾ ಹಿಂದೆಯಿಂದ ಬಂದು ಹಿಡ್ಕೊಳ್ತಾಳೆ. ಆದ್ರೆ ಆಮೇಲೆ ಗೊತ್ತಾಗತ್ತೆ ಅವಳು ರಾತಿ ಅಲ್ಲ, ಭದ್ರಾವೂಹಿ ಖಡ್ಗವನ್ನ ಕೇಳೋಕೆ ಬಂದವಳು ಅಂತ. ಅಷ್ಟರಲ್ಲಿ ಮೀಲಾ ನೀರೊಳಗೆ ಮುಳುಗಿ ಹೋಗ್ತಾಳೆ. ಕೊಳ ಪೂರ್ತಿ ಹಾವುಗಳಿಂದ ತುಂಬಿ ಹೋಗತ್ತೆ. ಇನ್ನೇನು ಅವಳ ಉಸಿರು ನಿಲ್ಲಬೇಕು ಅನ್ನುವಷ್ಟರಲ್ಲಿ ನಿಜವಾದ ರಾತಿ ಬಂದು ಅವಳನ್ನ ಮೇಲಕ್ಕೆ ಎಳ್ಕೊಳ್ತಾಳೆ. ಅದೇ ಸ್ನಾನ ಮುಗಿಸಿ ಊರಿನ ಕಡೆ ಹೊರಟವರು ದಾರಿ ತಪ್ಪಿ ಸ್ಮಶಾನಕ್ಕೆ ಬಂದಿರ್ತಾರೆ. ಆದ್ರೆ ಅಲ್ಲಿ ವಿಚಿತ್ರ ಏನಂದ್ರೆ, ಪ್ರತಿಯೊಂದು ಸಮಾಧಿಗೂ ಕಪ್ಪು ಬಟ್ಟೆಯನ್ನ ಕಟ್ಟಲಾಗಿತ್ತು. ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲದೆ ಊರವರ ಮಾತನ್ನ ಕೇಳ್ಕೊಂಡು ಬುಯುತ್ನ ಮನೆಗ್ ಬರ್ತಾರೆ. ಅಲ್ಲಿ ಬುಯುತ್ನ ಕೂಗಿ ಕರಿತಾ ಇರ್ತಾರೆ. ಆಗ್ಲೇ ಒಬ್ಬ ಹುಡುಗ ಬಂದು ಅವರನ್ನೆಲ್ಲ ಕಳ್ರು ಅಂತ ಅಂದ್ಕೊಂಡು ಕಲ್ಲಿಂದ ಹೊಡಿತಾನೆ. ಆದ್ರೆ ಯಾವಾಗ ಕಲ್ಲೆಲ್ಲ ಖಾಲಿ ಆಯ್ತೋ ಆಗ ಸೈಲೆಂಟ್ ಆಗ್ತಾನೆ. ಅವನ ಹತ್ರ ಬುಯುತ್ನ ಬಗ್ಗೆ ಕೇಳ್ತಾರೆ. ಆ ಹುಡುಗನಿಗೆ ಏನೂ ಗೊತ್ತಿರಲ್ಲ. ಆದ್ರೆ ಬುಯುತ್ ಯಾವಾಗ ಬೇಕಾದ್ರೂ ಮನುಷ್ಯನಿಂದ ನಾಯಿ ಆಗಿ ಬದಲಾಗ್ತಾನೆ. ತೊಂದ್ರೆ ಎದುರಾದಾಗ ಅವನ ಕಣ್ಣು ಕೆಂಪಗಾಗಿ ಹೊಳೆಯುತ್ತೆ ಅಂತ ಆ ಹುಡುಗ ಹೇಳ್ತಾನೆ. ಅವನ ಮಾತು ಕೇಳೋಕ್ ಚೆನ್ನಾಗಿದ್ರು ನಂಬೋಕ್ ಸಾಧ್ಯ ಇಲ್ಲ ಅಂತ ಅವ್ರು ಯಾರು ನಂಬಲ್ಲ. ಇನ್ನು ಮನೆಗ್ ಬಂದಾಗ ಕೊಳದಲ್ಲಿ ಕಾಣಿಸಿಕೊಂಡ ಹಾವುಗಳ ಬಗ್ಗೆ ಮೀಲಾ ಯೂಡ ಹತ್ರ ಹೇಳ್ತಾಳೆ. ಒಂದಾದ್ರ ಮೇಲೊಂದ್ರಂತೆ ಹೀಗೆ ವಿಚಿತ್ರವಾದದ್ದನ್ನ ಮೀಲಾ ಕಂಡದ್ದಕ್ಕಾಗಿ ಎಲ್ರಿಗೂ ಗಾಬರಿ ಆಗಿರುತ್ತೆ. ಹಾಗಾಗಿ ಅಲ್ಲಿಂದ ವಾಪಸ್ ಹೋಗೋ ಯೋಚನೆಯನ್ನ ಮಾಡಿರ್ತಾರೆ. ಆದ್ರೆ ಆಗ ರಾತಿ, ನೀವು ಖಡ್ಗವನ್ನ ವಾಪಸ್ ಮಾಡ್ಬೇಕು ಅಂತ ಬಂದಿದ್ದೀರಿ, ಬುಯುತ್ ಬರೋವರೆಗೂ ಕಾದು ನಂತರ ಹೋಗಿ ಅಂತ ಹೇಳ್ತಾಳೆ. ಅದು ಅವರಿಗೆಲ್ಲ ಸರಿ ಅಂತ ಅನ್ಸುತ್ತೆ. ಇನ್ನು ರಾತಿ ಮೀಲಾನ ಬ್ಯಾಗ್ ಅನ್ನ ಚೆಲ್ಕೊಂಡು ನಂತರ ಎತ್ತಿಡ್ತಾ ಇರ್ತಾಳೆ. ಅವಳ ಕೈ ಜಾರಿ ಬಿತ್ತು ಅಂದಾಗ ಮೀಲಾ ಕೂಡ ಏನನ್ನು ಪ್ರಶ್ನೆ ಮಾಡೋಕೆ ಹೋಗಲ್ಲ. ಆಗ್ಲೇ
ದೂರದಲ್ಲಿ ಯಾರ್ದೋ ಸಮಾರಂಭ ನಡೀತಾ ಇರುವಂತೆ ಸೌಂಡ್ ಕೇಳಿಸುತ್ತೆ. ಮೋಸ್ಟ್ಲಿ ಅದು ಪಕ್ಕದೂರಲ್ಲಿ ನಡೀತಾ ಇರ್ಬೇಕು. ಅಲ್ಲೊಂದು ಜಾಗದಲ್ಲಿ ನರ್ತಕಿಯರು ನೃತ್ಯ ಕಲಿತಾರೆ ಅಂತ ರಾತಿ ಹೇಳ್ತಾಳೆ. ಜೊತೆಗೆ ನೀನು ಒಪ್ಪಿದ್ರೆ ಅಲ್ಲಿಗೆ ತಗೊಂಡು ಹೋಗ್ತೇನೆ ಅಂತಾನು ಹೇಳ್ತಾಳೆ. ಅದಕ್ಕೆ ಮೀಲಾ ಒಪ್ಪಿಕೊಳ್ತಾಳೆ. ಆ ಮಧ್ಯರಾತ್ರಿಯಲ್ಲಿ ಇಬ್ರು ಹುಡುಗಿಯರು ಅಲ್ಲಿ ಹೋಗ್ತಾರೆ. ಸುಮಾರು ದೂರ ಘೋರ ಕಾಡಿನಲ್ಲಿ ನಡೆದು ಕೊನೆಗೂ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ಬೆಳಿಗ್ಗೆ ಯೂಡಾ, ಜೀತೋ ಹಾಗೂ ಆರ್ಯ ರಾತಿಯ ಮನೆಗ್ ಬಂದ್ರೆ ಅಲ್ಲಿ ಯಾರೂ ಇರಲ್ಲ. ಬಾಕ್ಸ್ ಅಲ್ಲಿ ಖಡ್ಗ ಕೂಡ ಇರಲ್ಲ. ಅನಾರೋಗ್ಯದಿಂದ ಇದ್ದ ರಾತಿಯ ತಾಯಿಯ ಆರೋಗ್ಯ ಮತ್ತು ಕೆಟ್ಟದಾಗಿರುತ್ತೆ. ಇವರು 3 ಜನ ಗದ್ದೆಗಳಲ್ಲಿ, ಸ್ನಾನದ ಕೊಳದ ಹತ್ತಿರ ಹೀಗೆ ಸುಮಾರು ಕಡೆ ಹುಡುಕಾಟ ಮಾಡ್ತಾರೆ. ಅದೇ ಮೀಲಾ ಹಾಗೂ ರಾತಿ ನೃತ್ಯ ನಡೀತಾ ಇದ್ದಲ್ಲಿಗೆ ಬಂದಿರ್ತಾರೆ. ಆದ್ರೆ ಅಲ್ಲಿ ರಾತಿ ಹೇಳಿದ ಹಾಗೆ ಯಾವ ನರ್ತಕಿಯರು ನೃತ್ಯ ಮಾಡ್ತಾ ಇರ್ಲಿಲ್ಲ. ಅಲ್ಲಿದ್ದವರು ಮನುಷ್ಯರ ಹಾಗೂ ಕಾಣ್ತಾ ಇರ್ಲಿಲ್ಲ. ಆದ್ರೆ ಅವರೆಲ್ಲರ ಮಧ್ಯದಲ್ಲಿ ಭದ್ರವೂಹಿ ಇರ್ತಾಳೆ. ರಾತಿ ಭದ್ರವೂಹಿಗೆ ಶರಣಾಗಿ ನೀವು ಹೇಳಿದ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಆಗ ಮೀಲಾಗೆ ಗೊತ್ತಾಗತ್ತೆ ರಾತಿ ಬೇಕಂತಲೇ ತನ್ನನ್ನ ಇಲ್ಲಿಗೆ ತಂದಿದ್ದು ಅಂತ. ಈಗ ಭದ್ರವೂಹಿ ಮೀಲಾನ ಸುತ್ತಲೂ ಒಂದು ಸಲ ಗಮನಿಸಿ ಖಡ್ಗವನ್ನ ವಾಪಸ್ ಕೊಡೋದಿಕ್ ಹೇಳ್ತಾಳೆ. ಅದಕ್ಕೆ ಮೀಲಾ, ನಾನು ಇದನ್ನ ವಾಪಸ್ ಕೊಟ್ರೆ ತಾಯಿ ಹುಷಾರಾಗ್ತಾಳ ಅಂತ ಕೇಳ್ತಾಳೆ. ಅದಕ್ಕೆ ಭದ್ರವೂಹಿ ಉತ್ತರನೇ ಕೊಡಲ್ಲ. ಮೀಲಾಗೆ ಆ ಮೂಮೆಂಟ್ ಅಲ್ಲಿ ಎಷ್ಟು ಭಯ ಆಗಿತ್ತಂದ್ರೆ ಮತ್ತೇನು ಕೇಳದೆ ಖಡ್ಗವನ್ನ ಕೊಟ್ಟು ಬಿಡ್ತಾಳೆ. ಆಗ ನಮಗೆಲ್ಲ ಒಂದು ಮುಖ್ಯವಾದ ವಿಷಯ ಗೊತ್ತಾಗತ್ತೆ. ಅದೇನೆಂದ್ರೆ ಆ ದಿನ ಖಡ್ಗದ ಬಗ್ಗೆ ಹೇಳಿ ಅವರನ್ನ ಇದೇ ಊರಿಗೆ ಬರುವಂತೆ ಮಾಡಿದ್ದು ಪ್ರೀಸ್ಟ್ ಆಗಿದ್ರು ಕೂಡ ಆ ಸಮಯದಲ್ಲಿ ಅವನ ಬಾಯಿಂದ ಬರ್ತಿದ್ದ ಪ್ರತಿಯೊಂದು ಮಾತು ಕೂಡ ಭದ್ರವೂಹಿದಾಗಿತ್ತು. ಅವಳೇ ಆ ಪ್ರೀಸ್ಟ್ ಅನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಈಗ ಬಂದ್ ಕೆಲಸ ಆಯ್ತು ಅಂತ ರಾತಿಗೆ ಅಲ್ಲಿಂದ ಹೋಗೋಕೆ ಭದ್ರವೂಹಿ ಹೇಳ್ತಾಳೆ. ಹಾಗೇನೆ ಮೀಲಾ ಹತ್ರ ತನ್ನ ಜೊತೆಗೇನೆ ಇದ್ಬಿಡು ಅಂತ ಹೇಳ್ತಾಳೆ. ಅಲ್ಲಿ ಮೀಲಾನ ಹುಡುಕ್ತಾ ಇದ್ದವರು ಹುಡುಕ್ತಾ ಹೊಳೆಯ ದಂಡೆಗೆ ಬಂದಿರ್ತಾರೆ. ಆಗ ಅಲ್ಲಿ ಒಂದಷ್ಟು ಜನ ಕೂತು ಊಟ ಮಾಡ್ತಿರೋದು ಇವ್ರಿಗೆ ಕಾಣಿಸುತ್ತೆ. ಅವರನ್ನ ಹೋಗಿ ಮಾತನಾಡಿಸಿ ಮೀಲಾನ ಬಗ್ಗೆ ಕೇಳ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರು ಯಾರು ಮನುಷ್ಯರ ಹಾಗೆ ಕಾಣ್ತಾ ಇರ್ಲಿಲ್ಲ. ಆದ್ರೂ ಜೀತೋ ಹೊಟ್ಟೆ ಹಸಿವು ಅಂತ ಅಲ್ಲೇ ಕೈ ಹಾಕಿ ಏನನ್ನೋ ತಿನ್ನೋಕೆ ಶುರು ಮಾಡ್ತಾನೆ. ಯಾವಾಗ ಅಲ್ಲಿದ್ದವರು ನಾರ್ಮಲ್ ಅಂತ ಅನಿಸಲ್ವೋ ಆಗ ಆರ್ಯ ಜೀತೋ ಹಾಗೂ ಯೂಡಾನ ತಗೊಂಡು ಅಲ್ಲಿಂದ ಹೊರಡೋಕೆ ತಯಾರಾಗ್ತಾನೆ. ಆಗ ಅವರಲ್ಲೇ ಒಬ್ಬ ಆಹಾರದ ಪ್ಯಾಕೆಟ್ ಅನ್ನ ಇವರಿಗೆ ಕೊಟ್ಟು ಕಳಿಸ್ತಾನೆ. ಇನ್ನು ರಾತಿ ಹಾಗೂ ಮೀಲಾ ವಾಪಸ್ ಊರಿಗೆ ಬರುವಷ್ಟರಲ್ಲಿ ವಾತಾವರಣ ಬದಲಾವಣೆ ಆಗಿತ್ತು. ಆಗಲೇ ಸತ್ಯವನ್ನು ತಿಳಿಯುವ ಯೋಚನೆ ಮೀಲಾಗೆ ಬಂದಿರುತ್ತೆ. ಅದಕ್ಕೆ ರಾತಿ ಹೇಳ್ತಾಳೆ ಅವಳು ಭದ್ರವೂಹಿ ಆ ದಿನ ಸ್ನಾನಕ್ಕಂತ ಹೋದಾಗ ಅಲ್ಲಿಗೆ ಕೂಡ ಬಂದಿದ್ಲು. ಖಡ್ಗವನ್ನ ತಂದು ಕೊಟ್ರೆ ಅಮ್ಮನನ್ನ ಹುಷಾರಾಗುವಂತೆ ಮಾಡೋದಾಗಿ ಹೇಳಿ ನನ್ನನ್ನ ಈ ಕೆಲಸ ಮಾಡುವಂತೆ ಒಪ್ಪಿಸಿಬಿಟ್ಲು ಅಂತ ಹೇಳ್ತಾಳೆ. ಇದಾದ ನಂತರ ಇಬ್ರು ಮನೆಗ್ ಬರ್ತಾರೆ. ಆದ್ರೆ ಅಲ್ಲಿ ರಾತಿಯ ತಾಯಿಯ ಆರೋಗ್ಯ ಇನ್ನೂ ವರ್ಸ್ಟ್ ಆಗಿತ್ತು. ಅವಳ ಸ್ಥಿತಿಯನ್ನ ನೋಡಿದಾಗ ಇದೇ ರೀತಿ ತನ್ನ ತಾಯಿಗೂ ಆಗಿರಬಹುದು ಅಂತ ಮೀಲಾಗೆ ಅನ್ಸುತ್ತೆ. ಆಗಿಂದಾಗ್ಲೇ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಆಗ ದಾರಿಯಲ್ಲಿ ಹುಡುಕ್ತಾ ಹೋದವರು ಸಿಕ್ಕಿ ಅವಳನ್ನ ಮತ್ತೆ ಒಪ್ಪಿಸಿ ವಾಪಸ್ ರಾತಿಯ ಮನೆಗೆ ತಗೊಂಡು ಬರ್ತಾರೆ. ಆ ಸಮಯದಲ್ಲಿ ಅಂತಹ ವಾತಾವರಣದಲ್ಲಿ ಅಲ್ಲಿಂದ ಹೋಗೋಕೆ ಸಾಧ್ಯನೇ ಇರ್ಲಿಲ್ಲ. ಆದ್ರೆ ಮೀಲಾ ನಾನು ಯಾರಿಗೆ ಆ ಖಡ್ಗವನ್ನ ಕೊಡಬೇಕಿತ್ತೋ ಅವರಿಗೆ ಕೊಟ್ಟು ಬಂದೆ. ಈಗ ಮುಂದೇನಾಗುತ್ತೋ ಅನ್ನೋ ಚಿಂತೆ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ಜೀತೋ ಒಂದು ಖಡ್ಗವನ್ನ ಕೊಟ್ಟು ಬರೋದಿಕ್ಕೆ ಇಡೀ ದಿನ ಬೇಕಾಯ್ತಾ ಅಂತ ಕೇಳ್ತಾನೆ. ಅದನ್ನ ಕೇಳಿ ಅವಳಿಗೂ ಆಶ್ಚರ್ಯ ಆಗುತ್ತೆ. ಆಗ್ಲೇ ಇಡೀ ಮನೆಯಲ್ಲಿ ಕೆಟ್ಟ ವಾಸನೆ ತುಂಬಿಕೊಳ್ಳುತ್ತೆ. ಅದು ಹೊಳೆಯ ಬದಿಯಲ್ಲಿ ಕೂತಿದ್ದವರು ಕೊಟ್ಟ ಪ್ಯಾಕೆಟ್ ಇಂದಾನೆ ಬರ್ತಾ ಇತ್ತು. ಅದರ ಒಳಗಡೆ ಏನಿದೆ ಅಂತ ಇನ್ನೂ ಯಾರು ನೋಡಿರ್ಲಿಲ್ಲ. ಆದ್ರೆ ಈಗ ನೋಡಿದಾಗ ಅದರ ಒಳಗೆ ಅಲ್ಪ ಸ್ವಲ್ಪ ಬೆಂದ ಕೋತಿಮರಿಯ ಮಾಂಸ ಇರುತ್ತೆ. ಇದು ಮತ್ತೂ ಭಯ ಪಡಬೇಕಾದ ವಿಷಯ ಆಗಿತ್ತು. ಯಾಕೆಂದ್ರೆ ಇದು ಪ್ರೇತಾತ್ಮಗಳ ಆಹಾರ ಆಗಿತ್ತು. ಕೊಟ್ಟದ್ದು ಕೂಡ ಪ್ರೇತಾತ್ಮಗಳೇ ಆಗಿದ್ವು. ಇನ್ನು ಮಧ್ಯರಾತ್ರಿಯಷ್ಟೊತ್ತಿಗೆ ತಾಯಿಯ ನೆನಪಾಗಿ ಮೀಲಾಗೆ ಎಚ್ಚರ ಆಗಿರುತ್ತೆ. ಆಗ್ಲೇ ಅವಳ ತಾಯಿಯ ಧ್ವನಿ ಕೇಳಿ ರೂಮಿಂದ ಆಚೆ ಬರ್ತಾಳೆ. ಆದ್ರೆ ಅಲ್ಲಿರೋದು ರಾತಿಯ ತಾಯಿ ಆಗಿರ್ತಾಳೆ. ಅದೇ ಅವಳ ಒಳಗಿರುವ ಆತ್ಮ ಮೀಲಾನ ತಾಯಿಯದ್ದಾಗಿತ್ತು. ಅವಳು ಮಗಳ ಹತ್ರ ಭದ್ರವೂಹಿಯ ಕೈಗೆ ಸಿಕ್ಕಾಕೋಬೇಡ, ನನ್ನ ಚಿಂತೆ ಬಿಟ್ಟು ವಾಪಸ್ ಮನೆಗೆ ಹೋಗು ಅಂತ ಸುಮಾರು ಸಲ ಹೇಳ್ತಾಳೆ. ಆಗ್ಲೇ ಅಲ್ಲಿಗೆ ಭದ್ರವೂಹಿ ಕೂಡ ಬರ್ತಾಳೆ. ಭದ್ರವೂಹಿ ರಾತಿಯ ತಾಯಿಯನ್ನ ಪೂರ್ತಿಯಾಗಿ ಪೊಸೆಸ್ ಮಾಡ್ತಾಳೆ. ಅವಳಿಗೆ ಚಿತ್ರಹಿಂಸೆ ಕೊಟ್ಟು ನಂತರ ಅವಳ ದೇಹದ ಒಳಗೆ ಬಂದು ಮಾತಾಡ್ತಾಳೆ. ರಾತಿ ಹಾಗೂ ಮೀಲಾ ಹತ್ರ ನಿಮ್ಮಿಬ್ಬರ ತಾಯಂದ್ರು ಅಂಕಾರ ಮೂರ್ಖದಲ್ಲಿ ನನ್ನ ಕಂಟ್ರೋಲ್ ಅಲ್ಲಿದ್ದಾರೆ. ನೀವೀಗ ಈ ಊರಲ್ಲಿ 25 ವರ್ಷದಿಂದ ಆಗದೆ ಇರೋ ಬಲಿಯನ್ನ ಮತ್ತೆ ಕೊಡಿಸಬೇಕು, ಇಲ್ಲ ಅಂದ್ರೆ ಎಲ್ಲರೂ ಸತ್ತೋಗ್ತೀರಾ ಅಂತ ಎಚ್ಚರಿಕೆ ಕೊಡ್ತಾಳೆ. ಜೊತೆಗೆ ರಾತಿಯ ತಾಯಿಯ ಚರ್ಮವನ್ನ ಅವಳದ್ದೇ ಕೈಯಿಂದ ಸುಲಿದು ಬಿಡ್ತಾಳೆ. ಇದೆಲ್ಲ ಆಗ್ತಾ ಇರುವಾಗ್ಲೇ ಅಲ್ಲಿಗೆ ಬುಯುತ್ ಬರ್ತಾನೆ. ಬುಯುತ್ಗೆ ಭದ್ರವೂಹಿಯ ಆಟ ಎಲ್ಲ ಅರ್ಥ ಆಗಿರುತ್ತೆ. ಬುಯುತ್ ಹೇಳ್ತಾನೆ, ಭದ್ರವೂಹಿಯ ಕಾರಣದಿಂದ ನಿನ್ನ ತಾಯಿಯ ಆರೋಗ್ಯ ಹಾಳಾಗಿದ್ದು, ಅವಳನ್ನ ಕಾಪಾಡಬೇಕು ಅಂತಾನೆ ನಾನು ಹೋಗಿದ್ದಾಗಿತ್ತು. ಆದ್ರೆ ಅಷ್ಟರಲ್ಲಿ ಕಾಲ ಮಿಂಚೋಗಿತ್ತು. ಅದಕ್ಕೆ ಯೂಡಾ ಹಾಗೂ ಮೀಲಾ ಏನೋ ಅರ್ಥ ಆಗದೆ ಎಲ್ಲವನ್ನ ಬಿಡಿಸಿ ಹೇಳೋಕೆ ಕೇಳ್ಕೊಳ್ತಾರೆ. ಆಗ ಬುಯುತ್, ಈ ಊರಲ್ಲಿ ಪುತ್ರಿ ಅಂತ ಒಬ್ಬಳು ಹಿರಿಯ ವ್ಯಕ್ತಿ ಇದ್ಲು. ಅವಳ ಒಬ್ಬಳು ಮಗಳು ಇಂಗ್ರಿ ಅಂತ, ಅವಳೇ ನಿನ್ನ ತಾಯಿ ಅಂತ ಹೇಳ್ತಾನೆ. ಜೊತೆಗೆ ಪುತ್ರಿ ಊರಿನ ಒಳ್ಳೆಯದಕ್ಕಾಗಿ ತಗೊಂಡಿದ್ದ ನಿರ್ಧಾರದ ಬಗ್ಗೆ ಒಂದು ಹಳೆಯ
ಕಥೆಯನ್ನ ಹೇಳ್ತಾನೆ. ಆವಾಗ್ಲೂ ಇದೇ ಬಲಿ ಕೊಡುವ ಕಾರ್ಯಕ್ರಮದ ತಯಾರಿ ನಡೀತಾ ಇರುತ್ತೆ. ಪುತ್ರಿ ಒಬ್ಬಳು ನರ್ತಕಿಯನ್ನ ನೃತ್ಯಕ್ಕೆ ತಯಾರು ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಪುತ್ರಿ ಇಡೀ ಊರನ್ನ ಭದ್ರವೂಹಿಯ ಕೈಯಿಂದ ಬಿಡುಗಡೆ ಮಾಡಿಸುವ ಸಾಹಸಕ್ಕೆ ಕೈ ಹಾಕಿರ್ತಾಳೆ. ಅವಳು ಅಂದ್ಕೊಂಡಂತೆ ಭದ್ರವೂಹಿ ಆರಿಸಿದ್ದ ಹುಡುಗಿ ಜಿಯಾಂತಿ ಆಗಿದ್ರು ಅವಳ ಬದಲಾಗಿ ನೃತ್ಯ ಮಾಡೋಕೆ ಅವಳದ್ದೇ ಟ್ವಿನ್ ಸಿಸ್ಟರ್ ಸಂತಿಕಾನ ತಗೊಂಡು ಹೋಗ್ತಾರೆ. ಈ ಜಿಯಾಂತಿ ಅಂದ್ರೆ ರಾತಿಯ ತಾಯಿ ಹಾಗೂ ಅವಳ ಟ್ವಿನ್ ಸಿಸ್ಟರ್ ಸಂತಿಕಾ ಆಗಿರ್ತಾಳೆ. ಆಗ ಅಲ್ಲಿ ಭದ್ರವೂಹಿಗೆ ಮೋಸ ಮಾಡಿರೋದು ಗೊತ್ತಾಗದೆ ಸಂತಿಕಾನ ಚೂಸ್ ಮಾಡಿದಾಗ ಖಡ್ಗವನ್ನ ಎತ್ತುಕೊಂಡು ಹೋಗಿ ಇಂಗ್ರಿ ಕೈಯಲ್ಲಿ ಕೊಟ್ಟು ಕಳಿಸಿ ಬಿಡ್ತಾಳೆ. ಅದಾದ ನಂತರ ಇಲ್ಲಿ ಸಂತಿಕಾನು ಬಲಿ ಆಗ್ತಾಳೆ. ಇಷ್ಟೆಲ್ಲ ಆದಾಗ 25 ವರ್ಷಗಳವರೆಗೆ ಭದ್ರವೂಹಿಗೆ ಯಾವುದೇ ಬಲಿಯನ್ನ ಸ್ವೀಕಾರ ಮಾಡೋಕೆ ಸಾಧ್ಯ ಆಗಲ್ಲ. ಆದ್ರೆ ಇಂತಹ ಕೆಲಸ ಮಾಡಿದ್ದಕ್ಕಾಗಿ ಪುತ್ರಿ ಮಾತ್ರ ವರ್ಷಾನುಗಟ್ಲೆ ನರಳಾಡಿ ಸತ್ತು ಹೋಗ್ತಾಳೆ ಅಂತ ಹೇಳ್ತಾನೆ. ಇದಾದ ನಂತರ ಬುಯುತ್ ಕಪ್ಪು ಹುಂಜವನ್ನ ತಂದು ರಾತಿಯ ತಾಯಿ ಮೇಲೆ ಬ್ಲಾಕ್ ಮ್ಯಾಜಿಕ್ ಶುರು ಮಾಡ್ತಾನೆ. ಅದು ರಾತ್ರಿ ಆದ್ರೂ ಮುಗಿದಿರ್ಲಿಲ್ಲ. ಅದೇ ಮಧ್ಯರಾತ್ರಿಯಷ್ಟೊತ್ತಿಗೆ ಎಲ್ರೂ ಮಲಗಿದ್ದಾಗ ಯಾರೋ ಬಾಗಿಲನ್ನ ಬಡಿತಾರೆ. ಯೂಡ ಬಾಗಿಲನ್ನ ತೆಗೆಯೋಕಂತ ಹೋದಾಗ ಬುಯುತ್ ಬಂದು ಅವನನ್ನ ತಡಿತಾನೆ. ಪೂರ್ವದಲ್ಲಿ ಇರೋ ಬಾಗಿಲನ್ನ ತೆಗೆಯೋದು ಒಳ್ಳೇದಲ್ಲ, ಅಲ್ಲಿ ಯಾವ್ದಾದ್ರೂ ಈವಿಲ್ ಸ್ಪಿರಿಟ್ ಇದ್ರೂ ಇರಬಹುದು ಅಂತ ಹೇಳ್ತಾ ತಾನೇ ಹೊರಗಡೆ ಹೋಗ್ತಾನೆ. ಅವನು ಅಂದ್ಕೊಂಡ ಹಾಗೇನೆ ಅಲ್ಲೆಲ್ಲ ಪ್ರೇತಾತ್ಮಗಳೇ ತುಂಬಿ ಹೋಗಿರ್ತವೆ. ಇನ್ನು ಮಾರನೇ ದಿನ ಇಡೀ ಊರಲ್ಲಿ ದೊಡ್ಡ ದುರ್ಘಟನೆ ನಡೆದು ಹೋಗಿರುತ್ತೆ. ಪ್ರತಿಯೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಎಲ್ಲಾ ಕ್ರೂರವಾಗಿ ಕೊಂದಾಕಲಾಗಿತ್ತು. ಹಾಗೇನೆ ಅವರು ಮಾಡ್ತಿದ್ದ ಕೃಷಿಯನ್ನ ಪೂರ್ತಿ ಹಾಳು ಮಾಡಲಾಗಿತ್ತು. ಇದೆಲ್ಲ ಕೆಲಸ ನಿನ್ನೆ ರಾತ್ರಿ ಬಂದಿದ್ದ ಪ್ರೇತಾತ್ಮಗಳದ್ದೇ ಆಗಿತ್ತು. ಸ್ನಾನದ ಕೊಳದಲ್ಲಿ ನೀರೇ ಇರ್ಲಿಲ್ಲ, ಬದಲಾಗಿ ತುಂಬಾನೇ ಹಾವುಗಳು ಬಂದು ಬಿದ್ದಿರ್ತವೆ. ಜೊತೆಗೆ ಅಲ್ಲೇ ಭದ್ರವೂಹಿ ಕೂಡ ಇರ್ತಾಳೆ. ಇದೆಲ್ಲ ನೋಡಿದಾಗ ಯೂಡ, ಆರ್ಯ ಹಾಗೂ ಜೀತೋ ಭಯ ಪಟ್ಕೊಂಡು ಮನೆಗೆ ಹೋಗೋ ತಯಾರಿ ಮಾಡ್ತಾರೆ. ಆದ್ರೆ ಮೀಲಾನ ಯೋಚನೆ ಬೇರೆನೆ ಇತ್ತು. ಅವಳಿಗೆ ತಾನು ಅದೇ ನೃತ್ಯದಲ್ಲಿ ಭಾಗಿ ಆದ್ರೆ ತಾಯಿ ಹುಷಾರಾದ್ರೂ ಆಗ್ಬಹುದು ಅಂತ ಅನ್ಸಿರತ್ತೆ. ಅಲ್ಲೇ ಪಕ್ಕದಲ್ಲಿ ಬುಯುತ್ ಬಲಿ ಕಾರ್ಯಕ್ರಮಕ್ಕೆ ನರ್ತಕಿಯನ್ನ ಆರಿಸ್ತಾ ಇರ್ತಾನೆ. ಅಲ್ಲಿ ಇಟ್ಟಿರೋ ಬ್ಲಾಕ್ ಕಾಫಿಯನ್ನ ಊರಿನ ಹುಡುಗಿಯರು ಕುಡಿಬೇಕು. ಅದು ಅವರಿಗೆ ಸಿಹಿ ಆದ್ರೆ ಭದ್ರವೂಹಿ ಆ ಹುಡುಗಿಯನ್ನ ನೃತ್ಯಕ್ಕೆ ಆರಿಸಿದ್ದಾಳೆ ಅಂತ ಅರ್ಥ ಆಗಿತ್ತು. ಹಾಗೆ ಮೀಲಾ ಅದನ್ನ ಕುಡಿದಾಗ ಅವಳಿಗೂ ಸಿಹಿ ಆಗತ್ತೆ. ಅಂದ್ರೆ ಅವಳು ನರ್ತಕಿಯಾಗಿ ಆಯ್ಕೆ ಆಗಿರ್ತಾಳೆ. ಆದ್ರೆ ಅವಳು ಹೋಗಿ ಮತ್ತೆ ಹುಷಾರಾಗಿ ವಾಪಸ್ ಬರ್ತಾಳೋ ಇಲ್ವೋ ಅನ್ನೋದು ಯಾರಿಗೂ ಕನ್ಫರ್ಮ್ ಇರ್ಲಿಲ್ಲ. ಹಾಗಾಗಿ ಯೂಡ ಅವಳನ್ನ ತಡೆಯೋಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೂ ಮೀಲಾನ ನಿರ್ಧಾರ ಮಾತ್ರ ಬದಲಾಗಲ್ಲ. ಆ ಊರಿನ 6 ಜನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ತಾನು ತಯಾರಾಗಿ ನಿಲ್ತಾಳೆ. ಮೊದಲಿಗೆ 7 ಜನ ಹೆಣ್ಣು ಮಕ್ಕಳ ಮೇಲೆ ಬಿಳಿ ಬಟ್ಟೆಯನ್ನ ಮುಚ್ಚಲಾಗುತ್ತೆ. ಉಳಿದ ಊರಿನ ಜನರಿಗೆ ಮನೆಯಿಂದ ಹೊರಗ್ ಬರದೆ ಬಿದಿರನ್ನ ಬಡಿದು ಸದ್ದು ಮಾಡ್ತಾ ಇರ್ಬೇಕು, ಅದರಿಂದ ಪ್ರೇತಾತ್ಮಗಳನ್ನ ದೂರ ಇಡಬಹುದು ಅಂತ ಹೇಳಲಾಗತ್ತೆ. ಇನ್ನು ಬಲಿ ನಡೆಯುವಲ್ಲಿ ನರ್ತಕಿಯರಿಗೆ ಹಾಗೂ ಒಂದಷ್ಟು ಹಿರಿಯ ಜನರಿಗೆ ಬಿಟ್ರೆ ಮತ್ಯಾರಿಗೂ ಪ್ರವೇಶ ಇರ್ಲಿಲ್ಲ. ಅದಕ್ಕೂ ಮೊದಲು ನರ್ತಕಿಯರನ್ನ ರಹಸ್ಯವಾದ ಜಾಗದಲ್ಲಿರೋ ಸ್ನಾನದ ಕೊಳಕ್ಕೆ ತಗೊಂಡು ಹೋಗಲಾಗುತ್ತೆ. ಇದೇ ಕೊಳದ ಬಗ್ಗೆ ರಾತಿ ಮೊದಲು ಒಂದ್ಸಲ ಜೋಡಿ ಕೊಳ ಇದೆ, ಅದು ರಹಸ್ಯವಾದ ಜಾಗದಲ್ಲಿದೆ ಅಂತ ಹೇಳಿದ್ದಾಗಿತ್ತು. ಅಲ್ಲಿ ಸ್ನಾನ ಮಾಡಿಸಿ ನೃತ್ಯ ನಡೆಯುವಲ್ಲಿ ತಗೊಂಡು ಹೋಗಲಾಗುತ್ತೆ. ಅಲ್ಲಿ ತಿಲಕ ಇಟ್ಟು ಒಂದು ಎಲೆಯನ್ನ ತಿನ್ನಿಸಲಾಗುತ್ತೆ. ಇದಾದ ನಂತರ ಅಷ್ಟು ಜನರಿಗೆ ಶಾಲನ್ನ ಮೂಸೋಕೆ ಹೇಳ್ತಾರೆ. ಅದನ್ನ ಮೂಸಿದ್ದೇ ತಡ ಅವರ ಕಣ್ಣು ತಿರುಗಿ ಬಿಳಿಯಾಗತ್ತೆ. ನೃತ್ಯ ಬರ್ದೇ ಇದ್ದವರು ಕೂಡ ನೃತ್ಯವನ್ನ ಮಾಡ್ತಾರೆ. ಕೊನೆಯ ನರ್ತಕಿ ನೃತ್ಯವನ್ನ ನಿಲ್ಲಿಸೋವರೆಗೂ ಸಂಗೀತ ನಿಲ್ಲದಂತೆ ನುಡಿಸಲಾಗ್ತಾ ಇತ್ತು. ಈಗ ನೃತ್ಯ ಮಾಡ್ತಾ ಇದ್ದ ನರ್ತಕಿಯರು ರಿಯಾಲಿಟಿಯಲ್ಲಿ ಬುಯುತ್ನ ಎದುರಲ್ಲಿ ನೃತ್ಯ ಮಾಡ್ತಿದ್ರೆ ಅವರ ಆತ್ಮ ಮಾತ್ರ ಅಂಕಾರ ಮೂರ್ಖದಲ್ಲಿ ನೃತ್ಯ ಮಾಡ್ತಿತ್ತು. ಅಲ್ಲಿ ಇವರ ಸುತ್ತಮುತ್ತ ಇರೋದು ಭದ್ರವೂಹಿ ಹಾಗೂ ಅವಳ ಕಂಟ್ರೋಲ್ ಅಲ್ಲಿರೋ ಆತ್ಮಗಳು ಮಾತ್ರ ಆಗಿತ್ತು. ನೃತ್ಯ ಶುರು ಆದ ಸುಮಾರು ಹೊತ್ತಿಗೆ ಒಬ್ಬೊಬ್ಬರಾಗಿ ನರ್ತಕಿಯರು ಕುಸಿದು ಬೀಳೋಕೆ ಶುರು ಮಾಡ್ತಾರೆ. ಹಾಗೆ ಕುಸಿದು ಬಿದ್ದ ಪ್ರತಿಯೊಬ್ಬರ ಹತ್ರ ಬುಯುತ್ ಹೋಗಿ ಏನನ್ನ ನೋಡ್ದೆ ಅಂತ ಕೇಳ್ತಾನೆ. ಆದ್ರೆ ಒಬ್ಬರಲ್ಲೂ ಉತ್ತರ ಕೊಡುವಷ್ಟು ಶಕ್ತಿ ಇರ್ಲಿಲ್ಲ. ಈಗ ನೃತ್ಯ ಮಾಡ್ತಾ ಉಳಿದವರು ರಾತಿ ಹಾಗೂ ಮೀಲಾ ಮಾತ್ರ. ಎಷ್ಟು ಹೊತ್ತಾದ್ರೂ ಅವರು ನೃತ್ಯವನ್ನ ನಿಲ್ಲಿಸ್ತಾನೆ ಇಲ್ಲ ಅಂತ ಬುಯುತ್ಗೆ ಚಿಂತೆ ಆಗಿರುತ್ತೆ. ಆಗ್ಲೇ ಅಂಕಾರ ಮೂರ್ಖದಲ್ಲಿ ನರ್ತಕಿಯರ ಎದುರಿಗೆ ಭದ್ರವೂಹಿ ಬರ್ತಾಳೆ. ಅವಳನ್ನ ಕಂಡು ಕೂಡ್ಲೆ ಇಬ್ಬರು ಕೈ ಮುಗಿದು ಮಂಡಿಯೂರ್ತಾರೆ. ಭದ್ರವೂಹಿ ಅವರಿಬ್ಬರ ಹತ್ರ ಅಲ್ಲೇ ಉಳ್ಕೊಳ್ಳೋದಿಕ್ ಹೇಳ್ತಾಳೆ. ಆದ್ರೆ ಅಂತಹ ಸಮಯದಲ್ಲೂ ಮೀಲಾ ತನ್ನ ತಾಯಿ ಇಂಗ್ರಿಯ ಆರೋಗ್ಯ ಸರಿ ಹೋಗುತ್ತಾ ಅಂತ ಕೇಳ್ತಾಳೆ. ಅವಳ ಮಾತಿಗೆ ಭದ್ರವೂಹಿ ಕೋಪ ಮಾಡ್ಕೊಂಡು ಇಬ್ರಿಗೂ ನೃತ್ಯವನ್ನ ಮತ್ತೆ ಮುಂದುವರಿಸಲು ಆರ್ಡರ್ ಮಾಡ್ತಾಳೆ. ಕೊನೆಗೆ ನೃತ್ಯ ಮಾಡ್ತಾ ಮಾಡ್ತಾ ಮೀಲಾ ಕುಸಿದು ಬೀಳ್ತಾಳೆ. ಅವಳ ಹತ್ರನೂ ಅಲ್ಲಿ ಏನನ್ನ ನೋಡ್ದೆ ಅಂತ ಬುಯುತ್ ಕೇಳ್ತಾನೆ. ಆದ್ರೆ ಉತ್ತರ ಹೇಳೋಕ್ಕಿಂತ ಮುಂಚೆನೆ ಮತ್ತೆ ಅದೇ ನರ್ತಕಿಯಾಗಿ ಅವಳು ಬದಲಾಗ್ತಾಳೆ, ನೃತ್ಯವನ್ನ ಮಾಡ್ತಾಳೆ. ಆಗ ಅವರಿಬ್ಬರ ಮೇಲೆ ಬಿಳಿ ಬಟ್ಟೆಯನ್ನ ಮುಚ್ಚಿ ಅಂಕಾರ್ ಮೂರ್ಖದಿಂದ ಅವರ ಆತ್ಮವನ್ನ ಹೊರಗೆ ತರಲಾಗತ್ತೆ. ಬುಯುತ್ ಹೀಗೆ ಮಾಡಿದ್ದಕ್ಕೂ ಭದ್ರವೂಹಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಈಗ ಇಬ್ರು ನರ್ತಕಿಯರನ್ನ ಮತ್ತೆ ಮನೆಗೆ ತರಲಾಗತ್ತೆ. ಆದ್ರೆ ಅವರ ಆತ್ಮ ಇನ್ನು ಭದ್ರವೂಹಿಯ ಹಿಡಿತದಲ್ಲೇ ಇತ್ತು. ಇಬ್ಬರು ಮಲ್ಕೊಂಡಿದ್ದಲ್ಲೇ ನೃತ್ಯ ಮಾಡ್ತಾ ಇರ್ತಾರೆ. ಇದಾದ ನಂತರ ಮೀಲಾಗೆ ಎಚ್ಚರ ಆಗತ್ತೆ. ಅವಳು ಇನ್ನು ಅಂಕಾರ್ ಮೂರ್ಖದ ಡೈಮೆನ್ಷನ್ ನಲ್ಲೇ ಇರ್ತಾಳೆ. ಅದೊಂಥರ ಕತ್ತಲ ಕೋಟೆ ಆಗಿತ್ತು. ಅಲ್ಲಿ ಒಂದ್ ಕಡೆ ಹಾವುಗಳು ರಾಶಿಯಾಗಿ ಬಿದ್ದಿದ್ರೆ ಮತ್ತೊಂದು ಜಾಗದಲ್ಲಿ ನರ್ತಕಿಯರ ಹಾಗೇನೆ ಇರೋ ಪುರುಷರು ಇರ್ತಾರೆ. ಅಂದ್ರೆ ಭದ್ರವೂಹಿ ಹೆಣ್ಣು ಮಕ್ಕಳನ್ನ
ಬಲಿ ಪಡೆಯೋದಕ್ಕಿಂತ ಮೊದಲು ಪುರುಷರನ್ನ ಬಲಿ ತಗೊಳ್ತಾ ಇರ್ತಾಳೆ. ಹಾಗೇನೆ ಸಣ್ಣ ಸಣ್ಣ ಮಕ್ಕಳನ್ನು ಬಲಿ ತಗೊಳ್ತಾ ಇರ್ತಾಳೆ. ಆ ಪುಟ್ಟ ಮಕ್ಕಳು ಮೀಲಾ ಹತ್ರ ಆಟ ಆಡೋದಿಕ್ಕೆ ಬರುವಂತೆ ಕರೀತಾರೆ. ಎಲ್ಲ ಒಂದೇ ಸಲಕ್ಕೆ ಅವಳ ಮುಂದೆ ಬಂದಾಗ ಭಯದಿಂದ ಬಿದ್ದು ಪೆಟ್ಟು ಮಾಡ್ಕೊಳ್ತಾಳೆ. ಆಗ ಅವಳ ಎದುರಿಗೆ ಇಷ್ಟು ವರ್ಷದಲ್ಲಿ ಬಲಿಯಾದಂತಹ ನರ್ತಕಿಯರೆಲ್ಲರೂ ಬರ್ತಾರೆ. ಅವರೆಲ್ಲ ಈಗ ಭದ್ರವೂಹಿಯ ಎಂಪೈರ್ ನ ಒಂದು ಪಾರ್ಟ್ ಆಗಿರ್ತಾರೆ. ಅವರನ್ನ ಪೂರ್ತಿಯಾಗಿ ಭದ್ರವೂಹಿನೇ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಈಗ ಅವರನ್ನೆಲ್ಲ ಕೂಡಿಸಿಕೊಂಡು ನೃತ್ಯ ಮಾಡಿಸ್ತಾಳೆ. ಆಗ ಅವರ ಮಧ್ಯದಲ್ಲೇ ರಾತಿ ಕಾಣ್ತಾಳೆ. ಜೊತೆಗೆ ಇದಾದ ನಂತರ ಇಂಗ್ರಿ ಕೂಡ ಕಾಣ್ತಾಳೆ. ಅಂದ್ರೆ ಇಂಗ್ರಿ ಈಗ ಪೂರ್ತಿಯಾಗಿ ಭದ್ರವೂಹಿಗೆ ಸ್ಯಾಕ್ರಿಫೈಸ್ ಆಗಿರ್ತಾಳೆ. ಕೊನೆಗೆ ಒಂದು ಮೂಮೆಂಟ್ ಅಲ್ಲಿ ಎಲ್ಲಾ ನರ್ತಕಿಯರು, ಭದ್ರವೂಹಿ ಎಲ್ಲರೂ ಮಾಯ ಆಗಿ ಬರೀ ಮೀಲಾ ಹಾಗೂ ಇಂಗ್ರಿ ಮಾತ್ರ ಉಳ್ಕೊಳ್ತಾರೆ. ಆಗ ಇಂಗ್ರಿ ಮಗಳ ಹತ್ರ ಇಲ್ಲಿಂದ ಹೊರಟು ಬಿಡು, ಬೇರೆ ಯಾವುದನ್ನು ಯೋಚನೆ ಮಾಡಬೇಡ, ಭದ್ರವೂಹಿಯ ಮಾತನ್ನ ಕೇಳಬೇಡ, ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾಳೆ. ಅಷ್ಟು ಹೇಳಿದ್ದೆ ಮತ್ತೆ ಎಲ್ಲ ಬದಲಾಗತ್ತೆ. ಮೀಲಾ ನರ್ತಕಿಯರ ಮಧ್ಯದಲ್ಲಿರ್ತಾಳೆ. ಭದ್ರವೂಹಿ ಎಷ್ಟೇ ಹೇಳಿದ್ರು ಮೀಲಾ ಮಾತ್ರ ಅಂಕಾರ್ ಮೂರ್ಖದಲ್ಲಿ ಉಳ್ಕೊಳ್ಳೋದಿಕ್ಕೆ ಒಪ್ಪಲ್ಲ. ಅದೇ ಕೋಪಕ್ಕೆ ಇಂಗ್ರಿಯನ್ನ ಮುಂದಿಟ್ಕೊಂಡು ಅವಳ ಕೈ ಬೆರಳನ್ನ ಮೀಲಾನ ಮುಂದೆನೆ ಮುರಿದು ಹೆದರಿಸಿ ಆದ್ರೂ ಅವಳನ್ನ ಅಲ್ಲೇ ಇಟ್ಕೊಳ್ಳುವ ಪ್ರಯತ್ನವನ್ನ ಭದ್ರವೂಹಿ ಮಾಡ್ತಾಳೆ. ಇಲ್ಲಿ ಮೀಲಾನ ದೇಹ ತಣ್ಣಗಾಗುತ್ತಾ ಬಂದಿರತ್ತೆ. ಅದರಿಂದ ಯೂಡಾಗೆ ತುಂಬಾನೇ ಚಿಂತೆ ಆಗ್ತಿರತ್ತೆ. ಆಗ ಬುಯುತ್ ಒಂದು ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ರೂಮ್ ಒಳಕ್ಕೆ ಹೋಗ್ತಾನೆ. ಅವನು ಡೋರ್ ಕ್ಲೋಸ್ ಮಾಡಿದ್ದೆ ಒಳಗಿಂದ ಯಾವುದೋ ಜಾತಿ ನಾಯಿ ಬೊಗಳುವ ಸೌಂಡ್ ಕೇಳಿಸುತ್ತೆ. ನೋಡ್ತಾ ನೋಡ್ತಾ ಅದೇ ನಾಯಿ ಇನ್ವಿಸಿಬಲ್ ಆಗಿ ಮನೆಯಿಂದ ಓಡ್ ಹೋಗುತ್ತೆ. ಅಂದ್ರೆ ಆ ದಿನ ಹುಡುಗ ಹೇಳಿದ್ದು ನಿಜ, ಬುಯುತ್ ಬೇಕಾದ್ರೆ ನಾಯಿಯಾಗಿ ಬದಲಾಗಬಹುದಿತ್ತು. ಈಗ ಅದೇ ನಾಯಿಯ ಬೊಗಳಾಟದ ಸದ್ದು ಅಂಕಾರ್ ಮೂರ್ಖದಲ್ಲಿ ಜೋರಾಗಿ ಕೇಳಿಸುತ್ತೆ. ನೃತ್ಯ ಮಾಡ್ತಿದ್ದ ಮೀಲಾ ನೃತ್ಯವನ್ನ ಬಿಟ್ಟು ಒಂದೇ ಸಲಕ್ಕೆ ಎದ್ದು ಕೂರ್ತಾಳೆ. ಮೀಲಾ ಏನೋ ಸೇಫ್ ಆಗಿರ್ತಾಳೆ. ಆದ್ರೆ ಭದ್ರವೂಹಿ ರಾತಿಯನ್ನ ಬಲಿ ತಗೊಂಡಾಗಿತ್ತು. ಅದೇ ರೀತಿ ರೋಗದಿಂದ ಬಳಲುತ್ತಿದ್ದ ಅವಳ ತಾಯಿ ಜಿಯಾಂತಿ ಹಾಗೇನೆ ಇಂಗ್ರಿಯನ್ನ ಕೂಡ ಭದ್ರವೂಹಿ ಬಲಿ ತೆಗೆದುಕೊಂಡಿರ್ತಾಳೆ. ಇಷ್ಟಾದ್ಮೇಲೆ ಮತ್ತೆ ಖಡ್ಗ ಅದೇ ಬಾಕ್ಸ್ ಅಲ್ಲಿ ಬಂದಿರತ್ತೆ. ಕೊನೆಯದಾಗಿ ರಾತಿ ಹಾಗೂ ಜಿಯಾಂತಿಯನ್ನ ಅಕ್ಕಪಕ್ಕದಲ್ಲೇ ಸಮಾಧಿ ಮಾಡಿ ಕಪ್ಪು ಬಟ್ಟೆಯನ್ನ ಮುಚ್ಚಲಾಗತ್ತೆ.